ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ದಯಮಾಡಿ ಇವತ್ತು ಆ ESIP ಕಟ್ತಕ್ಕಂಥ ಏಜೆನ್ಸಿಗಳು, ಆ ಏಜೆನ್ಸಿ 3-4 ಕಡೆ ಟೆಂಡರ್ ಹಿಡಿದಿರ್ತಾರೆ ಆ ಜಿಲ್ಲೆಯಲ್ಲಿ. ಏಜೆನ್ಸಿಯನ್ನ ಇನ್ನೊಂದ್ ಕಡೆ ಕಟ್ಟಿರಲ್ಲ, ಇನ್ನೊಂದ್ ಕಡೆ ಕೊಡ್ತಕ್ಕ ನೌಕರಿ ಕಟ್ಟಲ್ಲ. ಅದರಿಂದ ನೌಕರಿಗೆ ತೊಂದರೆ ಆಗ್ತದೆ. ಅದ್ರ ಜೊತೆಗೆ ಆ ನೌಕರು ಹೋಗಿರ್ತಕ್ಕಂಥ ತಿಂಗಳಲ್ಲಿ 3 ರಜೆ ಹೋಗ್ತಾರೆ. ಆ ಹೊರಗುತ್ತಿದವರು ನೌಕರು ಹೋದ್ರೆ ಆ ಸಂಬಳವನ್ನು ಕಡಿತಗೊಳಿಸ್ತಾರೆ. ಆ ಸಂಬಳವನ್ನು ಆ ಗುತ್ತಿಗೆದಾರ ತಗೊಂತಾನೆ. ಇದು ಸಹ ನೌಕರಿಗೆ ಹೊರೆ ಆಗ್ತದೆ. ಅದ್ರ ಜೊತೆಗೆ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಈ ಏನು ಹೊರಗುತ್ತಿಗೆ ಆಧಾರದ ಮೇಲೆ ನಡೀತಕ್ಕಂಥ ಈ ಹಗಲುಗಡೆ ನಿಂದಿಸ್ಬಿಟ್ಟು ಕೂಡಲೇ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಸಚಿವರು ಈ ಒಂದು ಏನು ಹೊರಗುತ್ತಿಗೆಯಿಂದ ನಡೀತಕ್ಕಂಥ ಹೊರ ಹಾಕಿ ಅದನ್ನ ನೇರವಾಗಿ ಏನ್ ಲೇಬರ್ ಹಾಕ್ಸ್ಬೇಕಾದ್ರೆ ಏನು ಕೊಡ್ತಕ್ಕಂಥ ಸಂಬಳವನ್ನ ಸರ್ಕಾರನೇ ಅದು ಬಡವರಿಗೆ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಅದ್ರ ಜೊತೆಗೆ ಪೌರ ಕಾರ್ಮಿಕರ ಒಂದು ಸಂಬಳವನ್ನ ಕೊಡ್ತಕ್ಕಂಥದ್ರಲ್ಲಿ ಅವರ ಪಾಸ್ಬುಕ್ ಮತ್ತು ಅವ್ರ ATM ಕಾರ್ಡ್ ಸಹ ಗುತ್ತಿಗೆದಾರ ಇಟ್ಕೊಂಡ್ರೆ ಇವತ್ತು ಆ ವ್ಯಕ್ತಿನ ಗುತ್ತಿಗೆದಾರನ ಡ್ರಾ ಮಾಡ್ಕೊಂಡ್ರು ಅವ್ರು ಉಳಿದು ಕೊಡ್ತಕ್ಕಂಥ ವ್ಯವಸ್ಥೆ ರಾಜ್ಯದಲ್ಲಿ ನಡೀತದೆ. ನೌಕರಹಿತವನ್ನ ಕಾಪಾಡ್ತಕ್ಕಂಥ ಜವಾಬ್ದಾರಿ ಸರ್ಕಾರದಿಂದ ನಾನು ಸರ್ಕಾರದ ಕಳಕಳಿ ಮನವಿ ಮಾಡ್ತೀನಿ. ಇವೆಲ್ಲ ಬಡವರು ಏನು ಆರನಹಳ್ಳಿ ಸ್ವಾಮಿ ಅವರ ವರದಿ ಪ್ರಕಾರ ಡಿ ಗ್ರೂಪ್ ನೌಕರನ್ನು ಹೊರಗಿಟ್ಟಿದ್ದಾರೆ, ಅವರನ್ನು ಮತ್ತೆ ನೇಮಕ ಮಾಡ್ಕೊಳ್ಳಕ್ಕೆ ಸರ್ಕಾರ ಆದೇಶ ಮಾಡ್ಬೇಕಂತ ನಾನು ಕಳಕಳಿಯ ಮನವಿಯನ್ನ ತಮ್ಮ ಮುಖಾಂತರ ಸಚಿವರಿಗೆ ಕೇಳ್ತೇನೆ. ಸಭಾಧ್ಯಕ್ಷರೇ, ಪ್ರಶ್ನೆಗಳನ್ನ ಕೇಳಿದರೆ 5 ಪ್ರಶ್ನೆಗೆ ನಾನು ಉತ್ತರವನ್ನು ಒದಗಿಸಿದ್ದೇನೆ ಅವರಿಗೆ. ಅದು ಬಿಟ್ಟು ಈಗ ಅವ್ರು ಹೇಳಿರ್ತಕ್ಕಂಥ ವಿಶೇಷವಾಗಿ ದಾವಣಗೆರೆಯಲ್ಲಿ ಈ ಹೊರಗುತ್ತಿಗೆ ಆಧಾರದ ಮೇಲೆ ಎಷ್ಟು ಜನ ಇದ್ದಾರೆ ಅದರದ್ದು ಸಂಪೂರ್ಣ ಮಾಹಿತಿಯನ್ನು ಕೊಟ್ಟಿದ್ದೀನಿ ಅವರಿಗೆ. ಅಲ್ಲಿರ್ತಕ್ಕಂಥ ಔಟ್ಸೋರ್ಸ್ ಏಜೆನ್ಸಿಗಳು ಏನಿದ್ದಾರೆ ಅದರದ್ದು ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೀವಿ. ಅವ್ರು ಹೇಳ್ತಕ್ಕಂಥದ್ದು ಯಾವುದು ಸ್ಪೆಸಿಫಿಕ್ ಆಗಿಲ್ಲ, ಬಟ್ ಐ ಅಂಡರ್ಸ್ಟುಡ್ ಅವ್ರು ಹೇಳ್ತಕ್ಕಂಥ ರೆಫರೆನ್ಸ್ ಏನಿದೆ ಅಂತ ನನಗೆ ಅರ್ಥ ಆಗಿದೆ. ಇದೇನಾಗಿದೆ, ಯೂಶಲಿ ಈ PF ಆಗಿರಲಿ, ಈ ES ಆಗಿರಲಿ, ಸೆಕ್ಷನ್ 21 ಆಕ್ಟ್ ಪ್ರಕಾರ ಸೆಕ್ಷನ್ 21(1) ಫಸ್ಟ್ ಈಸ್ ದ ಕಾಂಟ್ರಾಕ್ಟರ್ ಇರ್ತಕ್ಕಂಥದ್ದು ಅದು ಕೊಡ್ಲೇಬೇಕಂತಕ್ಕಂಥದ್ದು ಕಾನೂನಿದೆ. ಇನ್ ಕೇಸ್ ಮಾಡ್ತಾ ಇಲ್ಲ ಅಂತಂದ್ರೆ ಸೆಕ್ಷನ್ 21(4) ಸೇಸ್ ದ ಪ್ರಿನ್ಸಿಪಲ್ ಎಂಪ್ಲಾಯ್, ಯಾವ ಹೊರಗುತ್ತಿಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಔಟ್ಸೋರ್ಸ್ ಮಾಡಿರ್ತಕ್ಕಂಥ ಪ್ರಿನ್ಸಿಪಲ್ ಎಂಪ್ಲಾಯ್ ಕೊಡ್ಬೇಕಂತಕ್ಕಂಥದ್ದು ಕಾನೂನು ಇರ್ತಕ್ಕಂಥದ್ದು. ನೀವು ಹೇಳಿರ್ತಕ್ಕಂಥದ್ದು ನನಗೆ ಸಂಪೂರ್ಣ ಯಾವ್ದನ್ನ ಸ್ಪೆಸಿಫಿಕ್ ಮಾಹಿತಿ ಇದ್ರೆ ಅವ್ರನ್ನ ಕರೆಸಿ ನಮ್ಮ ಇಲಾಖೆ ಮುಖಾಂತರ ಅವರಿಗೆ ಡೆಫಿನೆಟ್ ಆಗಿ ಅವ್ರು ಹೇಳಿರ್ತಕ್ಕಂಥದ್ದನ್ನ ಮಾಡ್ತೀವಿ. ದಾವಣಗೆರೆ ಜಿಲ್ಲೆಯಲ್ಲೇ ಈಗ ಮಹಾನಗರ ಪಾಲಿಕೆಯಲ್ಲಿ ಸಹ ಈ ATM ಕಾರ್ಡ್ ಪಾಸ್ಬುಕ್ ಗಳನ್ನ ನಿಮ್ ಗಮನಕ್ಕೆ ಬಂದು ಕೊಡ್ತೇವೆ. ತಾವು ಅದನ್ನ ಕ್ರಮ ಕೈಗೊಳ್ಬೇಕಂತ ಸಂತೋಷಣ ಸರ್. ಇದು ಹೊರಗುತ್ತಿಗೆ ಅನ್ನೋದೇನಿದಿಲ್ಲ, ಇದನ್ನ ದಯವಿಟ್ಟು ಬೇರೆ ಯಾವ್ದಾದ್ರು ಒಂದು ರೂಪದಲ್ಲಿ ತೆಗೆದುಕೊಂಡು ಬರುವಂತ ಸಚಿವರಲ್ಲಿ ಒಂದು ವಿನಂತಿ. ಯಾಕಂತಂದ್ರ ಮಂತ್ಲಿ ಪೇಮೆಂಟ್ ಮಾಡೋದಿಲ್ಲ ಅವರು. ಆಮ್ಯಾಗ ಪೇಮೆಂಟ್ ನೀವು ಸರ್ಕಾರದಿಂದ ಎಷ್ಟು ಕಾಂಟ್ರಾಕ್ಟರ್ ಕೊಡ್ತಿರಲ್ಲ ಅಷ್ಟು ಸರಿಯಾಗಿ ಹಣವನ್ನ ಆ ಕೆಲಸ ಮಾಡೋರಿಗೆ ಒದಗಿಸುವುದಿಲ್ಲ. ಆಮೇಲೆ ESI ಅನ್ಕ ಸರಿಯಾಗಿ ತುಂಬುದಿಲ್ಲ ಅಂತ ಹೇಳಿದಾರೆ. ಅವ್ರ ಮೇಲೆ ಯಾವುದೇ ರೀತಿಯ ಕ್ರಮಗಳು ಇನ್ನೂವರೆಗೆ ನಾವು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಸಹಿತ ಇದನ್ ಮಾಡೋದಿಲ್ಲ. ಮತ್ತೆ 3 ತಿಂಗಳಿಗೊಮ್ಮೆ, 4 ತಿಂಗಳಿಗೊಮ್ಮೆ, 5 ತಿಂಗಳಿಗೊಮ್ಮೆ ಸ್ಯಾಲರಿ ಕೊಡುವಂತ ವ್ಯವಸ್ಥೆಯನ್ನು ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ನಾವು ಸರ್ಕಾರದಿಂದ ಕಾಂಟ್ಯಾಕ್ಟ್ ಯಾಕೆ ಥರ್ಡ್ ಪರ್ಸನ್ ಯಾಕೆ ಕೊಟ್ಟಿರ್ತೀವಿ, ಸರ್ಕಾರದಿಂದ ಮಂತ್ಲಿ ಕೊಡಕ್ ಆಗುದಿಲ್ಲ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವ್ರಿಗೆ ಕೊಟ್ಟಿರ್ತೀವಿ. ಬಟ್ ಅವ್ರು ಸರ್ಕಾರದಿಂದ ಹಣವನ್ನ ತೆಗೆದುಕೊಂಡು ಆ ನಂತರ ಗುತ್ತಿಗೆದಾರಿ ಕೊಡುವಂತ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಇದನ್ನ ಬಂದ್ ಮಾಡಿ ಹೊಸ ರೂಪದಲ್ಲಿ ತೆಗೆದುಕೊಂಡು ಕೆಲಸವನ್ನು ಮಾಡಿ. ಅವ್ರು ಮಾತಾಡ್ಲಿ ಮುಗಿ 7,000 6,000 ಕೊಡ್ತಾ ಆಯ್ತು. ಒಬ್ಬೊಬ್ರು ಒಂದು ಪಾಲಿಸಿ ತರಬೇಕ್ರಿ. ಆಯ್ತು, ಕರೆಕ್ಟ್. ಅದರಿಂದ ಬಡವರಿಗೆ ಹಾಕಿ ಬದುಕಬೇಕು. ನೌಕರಸ್ತು ಎಲ್ಲಾ ಕಾಂಟ್ರಾಕ್ಟ್ ಇಟ್ಕೊಂಡ್ರೆ ಎಲ್ಲ ಗುತ್ತಿಗೆದಾರ ಅವ್ರು ಎದ್ರು ಅಂದ್ರೂ ಮುಗೀತು. ಈಗ ಸನ್ಮಾನ್ಯ ಅಧ್ಯಕ್ಷರು, ಇದೊಂದು ಗಾಢವಾದ ಸಮಸ್ಯೆ. ಈ ರಾಜ್ಯದಲ್ಲಿ ನಿರುದ್ಯೋಗಿ ಸಮಸ್ಯೆ ಈ ದೇಶದಲ್ಲಿ ತಾಂಡವಾಡ್ತಾ ಇರುವಂತ ಸಂದರ್ಭದಲ್ಲಿ ಬಹಳ ಜನ ಗ್ರಾಜುಯೇಟ್ಸು ಎಲ್ಲರೂ ಸೇರಿ ಹೊರಗುತ್ತಿಗೆ ಈ ಹಾಸ್ಪಿಟಲ್ ಕಸ ಹೊಡೆಯಕ್ಕೂ ಸೇರ್ಕೊಂಡಿದ್ದಾರೆ. ಆದಂತರು ನಾನು ಪರೀಕ್ಷೆ ಮಾಡಿದ್ದೆ. ಅದರಿಂದ ಅವ್ರನ್ನ ಹೆಂಗ್ ನಡೆಸ್ಕೊತಾ ಇದ್ದಾರೆ ಈ ಕಂಪನಿಯವರು ಅಂದ್ರೆ, ಯಾರು ಗುತ್ತಿಗೆದಾರ ಇರ್ತಾನೆ, ಹೊರಗುತ್ತಿಗೆಯ ನೌಕರರನ್ನ ಜನಗಳನ್ನ ಸಪ್ಲೈ ಮಾಡೋ ಏಜೆಂಟ್ಗಳಿದಾರಲ್ಲ, ಇವ್ರಿಗೆ ಜೀವನದಲ್ಲಿ ಒಳ್ಳೇದಾಗಲ್ಲ. ಇವ್ರು ಮಾಡ್ತಾ ಇರೋಂತ ಕರ್ಮಕಾಂಡ ಪಾಪ ಸರ್ಕಾರಕ್ಕೆ, ಮಂತ್ರಿಗಳಿಗೆ, ನಮ್ಮ ಕಾರ್ಮಿಕ ಸಚಿವರಿಗೆ ಬಂದಿದೆಯೋ ಇಲ್ವೋ ಗೊತ್ತಿಲ್ಲ. ಹಾಸ್ಪಿಟಲ್ ಅಲ್ಲಿ ಮಾಡ್ಕೊತಾರೆ, 10-15 ಜನ ಸಪ್ಲೈ ಮಾಡಕ್ ಮಾಡ್ಕೊತಾರೆ ಇವ್ರನ್ನ. ಅವ್ರಿಗೆ ಎಷ್ಟು ಕೊಡ್ತಾರೆ ಗೊತ್ತಾ? ಇವ್ರು 15,000 ರೂಪಾಯಿ ಕೊಟ್ರೆ ಅವನಿಗೆ 17-18 ಕೊಡ್ತಾರೆ. ಅವ್ರಿಗೆ
10,000 11,000 ಕೊಡ್ತಾರೆ. ಅವು ಕಂಪ್ಲೇಂಟ್ ತಗೊಂಡು ನಮ್ಮ ಹಂತಕ್ಕೆ ಬರ್ತವೆ. ನಾವು ಹೋಗಿ ಕೇಳಿದ್ರೆ